ಹಾಯ್ ಎಲ್ಲರಿಗೂ ನಮಸ್ತೆ. ಸಂಗೀತ ಪಾಕಶಾಲೆಗೆ ಸ್ವಾಗತ. ನಾನಿವತ್ತು ತುಂಬ ಟೇಸ್ಟಿಯಾಗಿರೋ ಅಂಥ ಬಿಸಿ ಬಿಸಿ ಬಾಳೆಕಾಯಿ ಬಜ್ಜಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸಖತ್ ಸಗ ಟೇಸ್ಟಿಯಾಗಿರುತ್ತೆ. ಇನ್ಯಾಕೆ ಲೇಟ್ ಮಾಡೋದು, ಬನ್ನಿ ಸ್ಟಾರ್ಟ್ ಮಾಡಿಬಿಡೋಣ. ಫಸ್ಟು ಒಂದು ಕಪ್ಪಿಗೆ ಚಿಕ್ಕ ಬೌಲಲ್ಲಿ 1 ಬೌಲ್ ಆಗೋಷ್ಟು ಕಡಲೆ ಹಿಟ್ಟನ್ನ ಹಾಕಿದ್ದೀನಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಆನಲ್ಲಿ ಇಟ್ಕೊಳ್ಳಿ. ವಾಯ್ಸು ಸ್ವಲ್ಪ ವೇರಿಯೇಷನ್ ಆಗ್ತಾಯಿದೆ, ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. 1 ಕಪ್ ಮೇಲೆ ಇನ್ನೊಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕಿ, ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಖಾರ ಮತ್ತು ಉಪ್ಪನ್ನು ನೋಡ್ಕೊಂಡು ಹಾಕ್ಕೋಬೇಕು. ನಿಮಗೆ ಖಾರ ಜಾಸ್ತಿ ಬೇಕಂತ ಅನಿಸಿದ್ರೆ ಜಾಸ್ತಿ ಹಾಕ್ಕೋಬೋದು, ಕಮ್ಮಿ ಬೇಕನ್ಸಿದ್ರೆ ಕಮ್ಮಿ ಹಾಕ್ಕೋಬೋದು. ನನಗೆ ಖಾರವಾಗಿದ್ರೇ ಇಷ್ಟ, ಅದಕ್ಕೆ ಜಾಸ್ತಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ, ಎಲ್ಲ ಅಡುಗೆಲೂ ನಾನು ಅರಿಶಿನ ಇನ್ಕ್ಲೂಡ್ ಮಾಡಿರ್ತೀನಿ, ಹೆಲ್ತಿಗೆ ತುಂಬ ಒಳ್ಳೆಯದು, ನೀವು ಕೂಡ ಇನ್ಕ್ಲೂಡ್ ಮಾಡಿ. ಒಂದು ಸ್ವಲ್ಪ ಓಂಕಾಳನ್ನ ತಗೊಂಡು ಕೈ ಮೇಲೆ ಹಾಕಿ ಚೆನ್ನಾಗಿ ಉಜ್ಜಿಬಿಟ್ಟು ಅದನ್ನು ಹಾಕಬೇಕು. ಇದು ಕೂಡ ಸ್ವಲ್ಪ ಫ್ಲೇವರ್ನ ಜಾಸ್ತಿ ಮಾಡುತ್ತೆ, ಉಪ್ಪು ಕಡಿಮೆ ಆಗುತ್ತೆ ಅಂತ ನನಗೆ ಅನ್ನಿಸ್ತು, ಅದಕ್ಕೆ ಹಾಕಿದ್ದೀನಿ. ಫಸ್ಟು 1 ಸ್ಪೂನ್ ತಗೊಂಡು ಈ ಹಾಕಿರೋ ಐಟಮ್ಸ್ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ನ ಆನ್ ಇಟ್ಕೊಳ್ಳಿ. ನೀರನ್ನ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ. ಒಂದೇ ಸತಿ ಜಾಸ್ತಿ ಎಲ್ಲ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಪೂರ್ತಿ ತೆಳುವಾಗಿಬಿಡುತ್ತೆ. ಆ ಥರ ಏನಾದ್ರು ಜಾಸ್ತಿ ಹಾಕ್ಕೊಂಡು ತೆಳುವಾಗಾದರೆ ಸ್ವಲ್ಪ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟನ್ನು ಮತ್ತೆ ಆ್ಯಡ್ ಮಾಡಿಕೊಂಡ್ರೆ ಆಗೋಗುತ್ತೆ, ಅದು ಪ್ರಾಪರ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಬಾಳೆಕಾಯಿ ಎಲ್ಲ ಕ್ಲೀನಾಗಿ ಕಟ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಎಣ್ಣೆ ಸ್ವಲ್ಪ ಹೊತ್ತು ಕಾದ ಮೇಲೆ ನಾನು ಅದಕ್ಕೆ ಬಜ್ಜಿನ ಹಾಕ್ತಾಯಿದ್ದೀನಿ. ನೋಡಿ, ಕಲಸಿಟ್ಟಿರೋಂಥ ಕಡಲೆ ಹಿಟ್ಟು ಮಿಶ್ರಣದಲ್ಲಿ ಬಾಳೆಕಾಯಿನ ಡಿಪ್ ಮಾಡಿಬಿಟ್ಟು ಎಣ್ಣೆಗೆ ಹಾಕಿದ್ರೆ ಮುಗೀತು. ನಿಧಾನವಾಗಿ ಹಾಕಿ. ನೀವು ಎಣ್ಣೆಲಿ ಈ ಥರ ಬಜ್ಜಿ, ಬೋಂಡ, ಹಪ್ಪಳ ಏನೇ ಮಾಡ್ತಾಯಿದ್ರು ಹುಷಾರಾಗಿ ಮಾಡಬೇಕಾಗತ್ತೆ, ಬಿಕಾಸ್ ಎಣ್ಣೆ ಸಿಡಿಯೋ ಅಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ನೀರನ್ನೆಲ್ಲ ಸ್ವಲ್ಪ ದೂರ ಇಡಿ. ನೀರು ಹಾಕಿದ್ರೆ ಬೇಗ ಸಿಡಿಯುತ್ತೆ ಎಣ್ಣೆ. ಕಾದಿರೋ ಎಣ್ಣೆಗೆ ನೀರು ಏನಾದ್ರು ಮಿಸ್ಸಾಗಿ ಹಾಕಿದ್ರೂ ಅದು ನಿಮ್ಮ ಮೇಲೆ ಬಿದ್ದು ಮಾರ್ಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ದಯವಿಟ್ಟು ಕೇರ್ಫುಲ್ಲಾಗಿರಿ. ನಿಧಾನವಾಗಿ ಒಂದೊಂದೇ ಹಾಕ್ತಾಯಿದ್ದೀನಿ. ನೀವು ಬಿಗಿನರ್ಸ್ ಆಗಿದ್ರು ನನಗೆ ಅಡುಗೆ ಬರಲ್ಲ, ಹಾಳಾಗುತ್ತೇನೋ ಅಂತ ಏನೂ ಯೋಚನೆ ಮಾಡಬೇಡಿ. ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ನನ್ನ ಪ್ರಕಾರ ಸ್ನ್ಯಾಕ್ಸಲ್ಲಿ ದಿ ಮೋಸ್ಟ್ ಈಸಿಯೆಸ್ಟ್ ಸ್ನ್ಯಾಕ್ ಅಂದರೆ ಬಜ್ಜಿ ಅಂತಲೇ ಹೇಳ್ತೀನಿ. ತುಂಬ ಸಿಂಪಲ್ಲಾಗಿ ಯಾರು ಬೇಕಿದ್ರೂ ಮಾಡ್ಕೊಬಿಡ್ಬೋದು, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನಮಗೆ ಎಷ್ಟೇ ಕ್ರೇವಿಂಗ್ಸ್ ಇದ್ರೂ ಈ ಥರ ಬಜ್ಜಿ ತಿಂದುಬಿಟ್ರೆ ಆ ಕ್ರೇವಿಂಗ್ಸ್ ಎಲ್ಲ ಹೋಗುತ್ತೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ನಿಮಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೋ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಆನಲ್ಲಿ ಇಟ್ಕೊಳ್ಳಿ. ಇದು ಪೂರ್ತಿ ಗೋಲ್ಡಿಶ್ ಬ್ರೌನ್ ಕಲರ್ ಬರೋವರೆಗೂ ನೀವು ಬೇಯಿಸ್ಬೇಕಾಗತ್ತೆ. ಪೂರ್ತಿ ಬ್ರೌನ್ ಆಗಬಾರ್ದು, ಸ್ವಲ್ಪ ಗೋಲ್ಡಿಶ್ ಆದರೆ ನಿಮಗೆ ಗೊತ್ತಾಗ್ತಿದೆಯಲ್ಲ ಸ್ಕ್ರೀನ್ ಮೇಲೆ ಯಾವ ರೀತಿ ಕಾಣ್ತಿದೆಯೋ ಇಷ್ಟು ಬೆಂದರೆ ಸಾಕು. ಪೂರ್ತಿ ಬೇಯಿಸೋಕ್ಕೆಲ್ಲ ಹೋಗಬೇಡಿ, ಸೀದೋಗಿರೋ ಥರ ಆಗಿಬಿಡುತ್ತೆ. ಹಾಗಂತ ಅರ್ಧ ಬೇಯಿಸಿದ್ರೆ ಹೊಟ್ಟೆನೋ ಬರೋ ಚಾನ್ಸಸ್ ಇರುತ್ತೆ. ಇಷ್ಟು ಬೆಂದರೆ ಸಾಕು. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ. ಬಾಳೆಕಾಯಿ ಬಜ್ಜಿ ಅಂತೂ ಬೊಂಬಾಟಾಗಿದೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಸಂಗೀತ ಪಾಕಶಾಲೆ. ಬಾಯ್.